ನಮಸ್ತೆ ವೀಕ್ಷಕರೇ, ಬನ್ನಿ ಇವತ್ತು ಹಲಸಿನ ಬೀಜದ ಪಾಯಸನ ಯಾವ ರೀತಿ ಮಾಡೋದು ಅಂತ ಹೇಳಿ ತುಂಬ ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಹಲಸಿನ ಬೀಜದ ಸೇವನೆಯಿಂದ ನಮಗೆ ಪ್ರೋಟೀನ್ ಸಿಗುತ್ತೆ, ಹಾಗೆ ಕಬ್ಬಿಣಾಂಶ ಹಾಗೂ ನಾರಿನಾಂಶ ಹೆಚ್ಚಾಗಿ ಇರೋದ್ರಿಂದ ದೇಹಕ್ಕೆ ತುಂಬ ಶಕ್ತಿ ಕೊಡುತ್ತೆ, ಹಾಗೆ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು, ಸ್ನಾಯುಗಳಿಗೂ ಕೂಡ ಇದು ಬಲ ಕೊಡುತ್ತೆ. ನೋಡಿ, ಒಂದು ಬಟ್ಲು ನಾನು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ. ನಾನು 1-2 ತಾಸು ನೆನೆಸಿದಂತಹ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಟೀ ಸ್ಪೂನ್ ಆದರೆ ಸಾಕಾಗುತ್ತೆ. ಈ ಅಕ್ಕಿ ಏನಕ್ಕಪ್ಪ ಅಂದರೆ ಸ್ವಲ್ಪ ಪಾಯಸ ಥಿಕ್ನೆಸ್ ಬರಲಿಕ್ಕೋಸ್ಕರ ಹಾಕ್ತಾ ಇದ್ದೀನಿ. 1-2 ಸ್ಪೂನ್ ಅಕ್ಕಿ ಹಾಕ್ತಾ ಇದ್ದೀನಿ. ಆನಂತರ ಅದಕ್ಕೆ 2-3 ಏಲಕ್ಕಿನ ಹಾಕ್ತಾ ಇದ್ದೀನಿ, ಹಾಗೆ ಸೋಂಪಿನ ಕಾಳನ್ನು ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ನಾನು ಮಿಕ್ಸಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಅಷ್ಟರೊಳಗೆ ನಾನು ಏನು ಮಾಡ್ತೀನಪ್ಪ ಅಂದರೆ ಬೆಲ್ಲನ ಒಂದು ಸ್ವಲ್ಪ ನೀರಿಗೆ ಹಾಕಿಬಿಟ್ಟು ಕರಗಿಸಿ ಕುದಿಸಿ ತಗೊಳ್ತೀನಿ ಸೋಸಿ. ಆನಂತರ ನಾನು 2 ವಿಷಲ್ ಹಲಸಿನ ಬೀಜಗಳನ್ನು ಬೇಯಿಸಿ ಇಟ್ಟಿದ್ದೆ, ಅದನ್ನು ಕೂಡ ನಾನು ಈ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. 1 ಬೌಲಷ್ಟು ಹಲಸಿನ ಬೀಜ ಆದರೆ ಸಾಕಾಗುತ್ತೆ. ನಾನು ಇನ್ನು ಬಾಕಿದು ಪಲ್ಯ ರೆಸಿಪಿ ಅಥವಾ ಸಾಂಬಾರು ಮಾಡ್ಕೋತೀನಿ. ನೋಡಿ, ನಾನು ಇದೇ ಹಲಸಿನ ಬೀಜದ ಸಾಂಬಾರು ರೆಸಿಪಿ ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ, ನೀವು ಹೋಗಿ ಬೇಕಿದ್ದರೆ ನೋಡ್ಕೋಬೋದು. ನೋಡಿ, ಹಲಸಿನ ಬೀಜ ಈ ರೀತಿ ಬೆಂದರೆ ಸಾಕಾಗುತ್ತೆ. ಇದನ್ನೆಲ್ಲ ನಾನಿವಾಗ ನೀಟಾಗಿ ರುಬ್ಬಿ ತೊಗೊಂಡ್ಬಂದುಬಿಡ್ತೀನಿ. ಈ ರೀತಿ ಹಿಚ್ಕಿದ್ರೆ ಹಲಸಿನ ಬೀಜ ನಮಗೆ ಕೈಯಲ್ಲಿ ಮೆತ್ತಗೆ ಸ್ಮ್ಯಾಶ್ ಆಗಬೇಕು. ಆನಂತರ ಕರಗಿಸಿಟ್ಟಂತಹ ಬೆಲ್ಲನ ಕರಗಿಸ್ತಾ ಇದ್ದೀನಿ. ಈ ಬೆಲ್ಲ ಒಂದು ಸ್ವಲ್ಪ ಕುದಿ ಬಂದು ಕರಗಿದ್ರೆ ಸಾಕು, ನಮಗೇನು ಪಾಕ ಬರೋ ಅವಶ್ಯಕತೆ ಇಲ್ಲ. ತುಂಬ ಬೆಲ್ಲನ ಕುದಿಸ್ಕೊಳ್ಳೋಕ್ಕೆ ಹೋಗಬೇಡಿ. ನೋಡಿ, ಆನಂತರ ನಾನು ಬೆಲ್ಲನ ಶೋಧಿಸ್ಬಿಟ್ಟು ತೆಗೆದು ಇಟ್ಕೊಂಡಿದ್ದೀನಿ, ಬೇರೆ ಪಾತ್ರೆಗೆ ಹಾಕಿದ್ದೀನಿ. ಈ ರೀತಿ ರುಬ್ಬಿದಂತಹ ಎಲ್ಲ ಮಿಶ್ರಣವನ್ನು ಆ ಬೆಲ್ಲ ಕುದಿಯುವಂತಹ ಬೆಲ್ಲದ ನೀರಿಗೆ ಹಾಕಿಬಿಟ್ಟು ಕೈ ಬಿಡದೇನೆ 2-3 ನಿಮಿಷ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನು ಜಾರಲ್ಲಿರೋ ಎಲ್ಲ ರುಬ್ಕೊಂಡು ಬಂದಿರೋ ಪೇಸ್ಟ್ನ ಅದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿಬಿಟ್ಟು ಕೈ ಬಿಡದೇನೆ ನೀಟಾಗಿ ಇದನ್ನು 5 ನಿಮಿಷಗಳ ಕಾಲ ಕುದಿಸ್ಕೋಬೇಕಾಗುತ್ತೆ. ಇದು ನೀಟಾಗಿ ಕುದ್ದಾದಮೇಲೆ ಒಳ್ಳೆ ಘಮ ಬರುತ್ತೆ. ಹಲಸಿನ ಬೀಜ ಹಾಗೆ ಏಲಕ್ಕಿ ಮತ್ತು ಸೋಂಪಿಂದು ಒಳ್ಳೆ ಘಮ ಬರುತ್ತೆ ಫ್ರೆಂಡ್ಸ್. ಇದನ್ನು ನೀಟಾಗಿ ಕೈ ಬಿಡದೇ ಇರೋ ಥರ ಇದೇ ರೀತಿ ನೀವು ಇದನ್ನು ಕೈ ಆಡಿಸ್ಬೇಕು. ನೋಡಿ, ಇದರ ಸೇವನೆಯಿಂದ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ನಾವು ಹಲಸಿನ ಹಣ್ಣನ್ನು ತಿಂದುಬಿಟ್ಟು ಬೀಜನ ಎಸಿತೀವಿ, ಹೌದಾ? ಆದರೆ ನಾವು ಈ ರೀತಿ ರೆಸಿಪಿಗಳನ್ನು ಮಾಡಿಕೊಂಡು ಹಲಸಿನ ಬೀಜನ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಮೂಳೆಗಳಿಗೆ ಬಲ ಸಿಗುತ್ತೆ, ಹಾಗೆ ನಮಗೆ ಜೀರ್ಣಕ್ರಿಯೆಗೂ ಕೂಡ ಇದು ತುಂಬ ಸಹಾಯ ಮಾಡುತ್ತೆ. ಅಷ್ಟೇ ಇಲ್ಲದೆ ತ್ವಚೆಗೆ ಇದು ತುಂಬ ಒಳ್ಳೆಯದು, ಹಾಗೆ ಕೂದಲು ಬೆಳವಣಿಗೆ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ. ರಕ್ತಹೀನತೆಗೆ ಇದು ತುಂಬ ಬೆಸ್ಟ್ ಫುಡ್ ಅಂದರೆ ತಪ್ಪಾಗಲಾರ್ದು. ಈ ಹಲಸಿನ ಬೀಜದ ಪಾಯಸನ ನೀವು ಒಮ್ಮೆಯಾರು ಮಾಡಿದ್ರಾ ಅಥವಾ ಮಾಡ್ತೀರಾ ಈ ವಿಡಿಯೋ ನೋಡಿ ಅಂತ ಹೇಳ್ಬಿಟ್ಟು ನೀವು ಕಾಮೆಂಟ್ ಮೂಲಕ ತಿಳಿಸಿ. ಸಾಂಬಾರು ಮತ್ತು ಪಲ್ಯ ರೆಸಿಪಿ ನೋಡಿರ್ತೀರಾ, ಇದು ನಾನು ಪಾಯಸ ರೆಸಿಪಿ ಹಾಕಿದ್ದೀನಿ. ಒಮ್ಮೆ ಟ್ರೈ ಮಾಡಿ. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋಸ್ನ ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.